ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ವಿಷಯವಾಗಿ ರಾಹುಲ್ ಗಾಂಧಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರು. ಈ ವಿಷಯವಾಗಿ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಮಾತನಾಡಿದ್ದಾರೆ. ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಷಯವಾಗಿ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಸಂಬಂಧ ರಾಹುಲ್ ಗಾಂಧಿ ಅಸಮಾಧಾನವನ್ನ ಹೊರಹಾಕಿದ್ದಾರಂತೆ. ಸಿಎಂ ಬಳಿ ಹನಿ ಟ್ರ್ಯಾಪ್ ಮಾಹಿತಿಯನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ. ನಗುತ್ತಲೇ ಆರಂಭ ಮಾಡಿರುವಂತಹ ರಾಹುಲ್ ಗಾಂಧಿ ಸಿಎಂ ಬಳಿ ಹನಿ ಟ್ರ್ಯಾಪ್ ವಿಷಯವಾಗಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಾಹುಲ್, ಹಾಗಾದ್ರೆ ಕೇಳಿದ್ದೇನೆ, ಸಿದ್ದರಾಮಯ್ಯನವರು ಈ ವಿಷಯವಾಗಿ ಕೊಟ್ಟ ಉತ್ತರವೇನು? ಪಬ್ಲಿಕ್ ಟಿವಿ ಬಳಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ನಡುವಿನ ಸಂಭಾಷಣೆ ಹನಿ ಟ್ರ್ಯಾಪ್ ವಿಷಯವಾಗಿ ಏನಾಗಿತ್ತು, ಏನು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮತ್ತು ಇದಕ್ಕೆ ಮುಖ್ಯಮಂತ್ರಿಗಳಿಂದ ಸಿಕ್ಕಿರುವಂತಹ ಉತ್ತರ ಏನು, ಯಾವ ರೀತಿ ಇದನ್ನ ಸರಿಪಡಿಸ್ತೀನಿ ಅನ್ನೋದಾಗಿ ಸಿಎಂ ತಿಳಿಸಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಮ್ಮಲ್ಲಿ ಮಾತ್ರ. ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ನಡುವಣ ಸಂಭಾಷಣೆ ಏನಾಗಿತ್ತು ಅನ್ನೋದರ ವಿವರ. ಸಿಎಂ ಡಿಸಿಎಂಗೆ ಪಕ್ಷ ಸಂಘಟನೆ ಮೇಲೆ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ರಾಹುಲ್ ಗಾಂಧಿ. ಸಿಎಂ ಡಿಸಿಎಂಗೆ ಪಕ್ಷ ಸಂಘಟನೆ ಮೇಲೆ ಕಂಟ್ರೋಲ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ರಾಜಣ್ಣ ವಿಚಾರದಲ್ಲಿ ಕಂಟ್ರೋಲ್ ತಪ್ಪಿದವರು ಯಾರು ಅನ್ನುವಂತಹ ಪ್ರಶ್ನೆ ಇದಾಗಿದೆ. ಸಚಿವರೊಬ್ಬರು ಪ್ರಸ್ತಾಪಿಸೋ ಮುನ್ನ ಹೈಕಮಾಂಡ್ ಗಮನಕ್ಕೆ ಇದನ್ನು ತರಬೇಕಿತ್ತು ಅಂತ ಅನ್ನಿಸ್ಲಿಲ್ವಾ? ಸಿಎಂ ಬಳಿ ಬೇಸರವನ್ನ ಹೊರ ಹಾಕಿದ್ದಾರೆ ರಾಹುಲ್ ಗಾಂಧಿ. ಯಾರ ಹೆಸರನ್ನೂ ಪ್ರಸ್ತಾಪಿಸದೆ ರಿಪೋರ್ಟ್ ಅನ್ನ ಪಡ್ಕೊಂಡಿದ್ದಾರಂತೆ, ರಿಪೋರ್ಟ್ ಅನ್ನ ಕೇಳಿದ್ದಾರಂತೆ ರಾಹುಲ್ ಗಾಂಧಿ. ಎಲ್ಲವನ್ನ ಸರಿ ಮಾಡುವ ಕೆಲಸವನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಅಭಯವನ್ನ ನುಡಿದಿದ್ದಾರೆ. ಈ ಪ್ರಕರಣದಲ್ಲಿ ಎದ್ದಿರುವಂತಹ ಒಂದು ರಾಡಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದೆ. ಈ ವಿಷಯವಾಗಿ ಹೈಕಮಾಂಡ್ ಗಮನಕ್ಕೆ ತರಬೇಕಿತ್ತು ಅಂತ ಅನ್ನಿಸ್ಲಿಲ್ವಾ? ನಿಜಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಪಕ್ಷ ಮತ್ತು ಸಂಘಟನೆಯ ವಿಷಯವಾಗಿ ಕಂಟ್ರೋಲ್ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಎತ್ತೋ ಮೂಲಕವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ವಿಚಾರದಲ್ಲಿ ಹಾಗಾದ್ರೆ ಕಂಟ್ರೋಲ್ ತಪ್ಪಿದ್ಯಾರು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಯಾರ ಹೆಸರನ್ನು ಕೂಡ ಪ್ರಸ್ತಾಪಿಸದೆ ರಿಪೋರ್ಟ್ ಕೊಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರಂತೆ ರಾಹುಲ್ ಗಾಂಧಿ. ಈ ಸಂಪೂರ್ಣ ವಿವರಣೆಯನ್ನ ಕೊಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲವನ್ನು ಸರಿಪಡಿಸುವಂತಹ ಜವಾಬ್ದಾರಿಯನ್ನ ಖುದ್ದು ಮುಖ್ಯಮಂತ್ರಿಗಳೇ ಹೊತ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಪ್ರಕರಣ ತನಿಖೆಗೆ ಒಳಪಡುತ್ತಾ ಅಥವಾ ಇಲ್ವಾ, ಹೈಕಮಾಂಡ್ ಇದಕ್ಕೆ ಏನು ಸೂಚನೆಯನ್ನ ಕೊಟ್ಟಿದೆ ಅನ್ನುವಂತಹ ಪ್ರಶ್ನೆ ಮನೆ ಮಾಡ್ತಾ ಇದೆ. ಹಾಗಾದ್ರೆ ಸಿಎಂ ಮತ್ತು ರಾಹುಲ್ ಗಾಂಧಿ ನಡುವಣ ಸಂಭಾಷಣೆ ಏನು ಮಾತುಕತೆಯಾಗಿದೆ, ಏನು ಮಾಹಿತಿ ಕೇಳಿದ್ದಾರೆ? ಸಿಎಂ ಭೇಟಿ ವೇಳೆ ಹನಿ ಟ್ರ್ಯಾಪ್ ಬಗ್ಗೆ ರಾಹುಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್. ಇವತ್ತಿನ ಭೇಟಿಯಲ್ಲಿ ಈ ವಿಷಯ ಪ್ರಸ್ತಾಪ ಆಗುತ್ತೆ ಅಂತ ವಿಷಯ ಪ್ರಸ್ತಾಪ ಆಗಿದೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಬೆಳವಣಿಗೆ ಬಗ್ಗೆ ರಾಹುಲ್ಗೆ ಅತೃಪ್ತಿ ಇದೆ. ಅದರಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಷಯವಾಗಿ ಸದನದಲ್ಲೇ ವಿಷಯ ಪ್ರಸ್ತಾಪ ಆದಾಗ ಅದರ ಅಸಮಾಧಾನ ಇದ್ದೇ ಇದೆ. ರಾಜಣ್ಣ ವಿಚಾರದಲ್ಲಿ ಕಂಟ್ರೋಲ್ ತಪ್ಪಿದ್ಯಾರು? ನಿಮಗೆ ಗಮನಕ್ಕೆ ಈ ವಿಷಯ ಇತ್ತು ಅನ್ನೋದಾದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ. ಸಂಪುಟದ ಸಚಿವರೊಬ್ಬರು ಪ್ರಸ್ತಾಪಿಸುವ ಮುನ್ನ ಹೈಕಮಾಂಡ್ನ ಗಮನಕ್ಕೆ ತರಬೇಕಿತ್ತಲ್ವಾ ಈ ವಿಷಯ? ಹೀಗಾಗಿದೆ ಒಂದು ವಿಷಯ ಅನ್ನೋದನ್ನ ನಮ್ಮ ಗಮನಕ್ಕೆ ತರದೆ ನೇರ ಇದನ್ನ ಬಹಿರಂಗಪಡಿಸಿದ್ ಯಾಕೆ? ಹನಿ ಟ್ರ್ಯಾಪ್ ವಿಚಾರದ ಹಲವು ಬೆಳವಣಿಗೆಗಳನ್ನ ಉಲ್ಲೇಖಿಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಎದುರು. ಕಂಟ್ರೋಲ್ ತಪ್ಪಲು ಕಾರಣರ್ಯಾರು ಅನ್ನೋ ಮಾಹಿತಿಯನ್ನ ಹಾಗಾದ್ರೆ ಸಿಎಂ ನೀಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. ಕಂಟ್ರೋಲ್ ತಪ್ಪಲು ಕಾರಣ ಯಾರು, ಆ ಕಾರಣೀಕರ್ತರಾದವರ ಹೆಸರನ್ನ ಉಲ್ಲೇಖ ಮಾಡೋ ಮೂಲಕವಾಗಿ ಸಂಪೂರ್ಣ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರಾ ಸಿಎಂ ಭೇಟಿ ವೇಳೆ ರಾಹುಲ್ ಗಾಂಧಿ ಮತ್ತು
ಸಿಎಂ ನಡುವೆ ಆದಂಥ ಹನಿ ಟ್ರ್ಯಾಪ್ ವಿಷಯವಾಗಿ ಹಲವಾರು ಬೆಳವಣಿಗೆ. ಹನಿ ಟ್ರ್ಯಾಪ್ ವಿಚಾರದ ಹಲವು ಬೆಳವಣಿಗೆಗಳನ್ನು ಉಲ್ಲೇಖಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಮುಂದೆ. ಅಂದರೆ ಸದನಕ್ಕೆ ಹೋಗಿ ಅಲ್ಲಿ ಪ್ರಸ್ತಾಪ ಆಗೋದಕ್ಕೂ ಮೊದಲು ಏನಾಗಿತ್ತು ಅಂತ. ಹನಿ ಟ್ರ್ಯಾಪ್ ಇಂದಿನ ಕೈವಾಡ ಬಿಚ್ಚಿಟ್ರ ಹಾಗಾದ್ರೆ ಸಿಎಂ ಅನ್ನುವಂತಹ ಪ್ರಶ್ನೆ. ಯಾರು ಹಾಗಾದ್ರೆ ನಮ್ಮ ಪಕ್ಷದವರೇ ಅಂತ ಅವ್ರು ಹೇಳಿದ್ರಿಂದ ನಿಮ್ಮ ಪಕ್ಷದವರೇ ಯಾರು ಅನ್ನೋದ್ರ ಬಗ್ಗೆ ಕೂಡ ವಿವರಣೆಯನ್ನು ಕೊಡಬೇಕಾಗಿರುತ್ತೆ. ಕಂಟ್ರೋಲ್ ತಪ್ಪಲು ಕಾರಣರು ಯಾರು ಅನ್ನೋ ಮಾಹಿತಿಯನ್ನ ನೀಡಿದ್ರ ಹಾಗಾದ್ರೆ ಸಿಎಂ. ನಾನು ಎಲ್ಲವೂ ಸರಿ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಸಿಎಂ ಹೇಳಿದ್ದಾರೆ ಅಂತ ಮಾಹಿತಿ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗ್ತಾ ಇದೆ. ಕಂಟ್ರೋಲ್ನಲ್ಲಿ ಇರ್ತಾರೆ, ನಾನು ಮಾತನಾಡ್ತೀನಿ ಅಂತ ಕೂಡ ಸಿಎಂ ರಾಹುಲ್ ಗಾಂಧಿ ಅವರಿಗೆ ಅಭಯವನ್ನ ನುಡಿದಿದ್ದಾರೆ. ವೇಣುಗೋಪಾಲ್ ಜೊತೆ ಮಾತನಾಡಿ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ವಿಷಯವೂ ಕೂಡ ಲಭ್ಯವಾಗ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರದ ಹಲವು ಬೆಳವಣಿಗೆಗಳ ಉಲ್ಲೇಖವನ್ನ ಮಾಡಿದ್ದಾರೆ ಸಿಎಂ ರಾಹುಲ್ ಗಾಂಧಿ ಅವರ ಮುಂದೆ. ಜೊತೆಗೆ ಇದರಲ್ಲಿ ಯಾರ ಪಾತ್ರ ಇದೆ ಅನ್ನೋ ಹೆಸರುಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಹನಿ ಟ್ರ್ಯಾಪ್ ಹಿಂದಿನ ಕೈವಾಡ ಹಾಗಾದ್ರೆ ಬಿಚ್ಚಿಟ್ಟಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ನಡುವಣ ಹನಿ ಟ್ರ್ಯಾಪ್ ವಿಷಯವಾಗಿ ಹಲವಾರು ವಿಚಾರಗಳು ಪ್ರಸ್ತಾಪ ಆಗಿದೆ ಅಂತ ನಗುನಗುತ್ತಲೇ ಮಾತು ಆರಂಭ ಮಾಡಿರುವಂತಹ ರಾಹುಲ್ ಗಾಂಧಿ ಕೊನೆಗೆ ಅಸಮಾಧಾನವನ್ನ ತಳೆದಿದ್ದಾರೆ ಅನ್ನುವಂಥ ವಿಷಯವೂ ಕೂಡ ಗೊತ್ತಾಗ್ತಿದೆ. ಹಾಗಾದ್ರೆ ಸಂಪೂರ್ಣ ರಿಪೋರ್ಟ್ ಕೊಟ್ಟಿದ್ದಾರಾ? ಇದು ರಿಪೋರ್ಟ್ನಲ್ಲಿ ಹೆಸರು ಕೂಡ ಉಲ್ಲೇಖ ಆಗಿದೆಯಾ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಬೇರೆ ನಾಯಕರ ಜೊತೆ ನಡೆದುಕೊಳ್ಳುವಂಥ ರೀತಿ ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆ ನಡೆದುಕೊಳ್ಳುವಂಥ ರೀತಿ ಭಾಳ ಭಿನ್ನವಾಗಿರುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಂದರೆ ಯಾವುದೇ ರೀತಿಯ ಭೇಟಿ ಮತ್ತು ರಿಪೋರ್ಟನ್ನು ಪಡೆಯುವಂಥ ಸಂದರ್ಭದಲ್ಲಿ ಮುಖ ಗಂಟಾಕೊಳ್ಳೋದಾಗಲಿ ಮತ್ತು ಗರ್ಮ್ ಆಗಲಿ ದೊಡ್ಡ ಮಟ್ಟದಲ್ಲಿ ಸಿಟ್ಟನ್ನು ಪ್ರದರ್ಶನ ಮಾಡೋದಾಗಲಿ ಅದನ್ನು ಸಿದ್ದರಾಮಯ್ಯ ಮುಂದೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕಾಂಗ್ರೆಸ್ನ ಒಳಗಡೆ ಚರ್ಚೆ ಇದೆ. ಜೊತೆಗೆ ಅದನ್ನು ಒಪ್ತಾರೆ ಕೂಡ. ಹಾಗಾಗಿ ಇವತ್ತಿನ ಭೇಟಿಯ ಸಂದರ್ಭದಲ್ಲೂ ಕೂಡ ಸುಮಾರು 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿಯವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ಹನಿ ಟ್ರ್ಯಾಪ್ ವಿಚಾರವನ್ನು ಅವರೇ ಆಗಿದ್ದು ಅವ್ರು ಕೇಳಿಲ್ಲ ಅಂತ ಇವರೇ ಆಗಿದ್ದವರು ಎತ್ತಲಿಲ್ಲ. ಆದರೆ 2.5 ತಿಂಗಳ ರಿಪೋರ್ಟನ್ನು ಕೊಡುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಕೂಡ ಉಲ್ಲೇಖಿಸಿ ಸಿದ್ದರಾಮಯ್ಯನವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಅಂದರೆ ಯತ್ನದ ವಿಚಾರವಾಗಿ ರಾಜಣ್ಣ ಅವರು ಪ್ರಸ್ತಾಪಿಸಿದಂಥ ಒಂದು ಏನು ಬೆಳವಣಿಗೆ ನಡೀತು ಆ ಬೆಳವಣಿಗೆಗಳು ಕೂಡ ಒಂದು ರೀತಿಯಲ್ಲಿ ವರದಿಯನ್ನು ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅದರ ಮಾಹಿತಿಯನ್ನು ಈಗಾಗಲೇ ಪಡೆದುಕೊಂಡಿದ್ದಂಥ ರಾಹುಲ್ ಗಾಂಧಿ ಅವರು ಅಂದರೆ ಸಿಎಂ ಆದಂಥವರಿಗೆ ನಿಮಗೆ ಸರ್ಕಾರದಲ್ಲಿ ಕಂಟ್ರೋಲ್ ತಪ್ಪಿದೆಯಾ, ಪಕ್ಷದ ಅಧ್ಯಕ್ಷರಾದಂಥವ್ರಿಗೆ ಡಿ.ಕೆ. ಶಿವಕುಮಾರ್ಗೆ ಆ ಒಂದು ಸಂಘಟನೆ ಮತ್ತು ಪಕ್ಷದಲ್ಲಿ ಕಂಟ್ರೋಲ್ ತಪ್ಪಿದೆಯಾ, ಇದಕ್ಕೆಲ್ಲ ಕಾರಣೀಭೂತರು ಯಾರು? ನಮ್ಮದು ಹೈಕಮಾಂಡ್ ಪಕ್ಷ. ಇಂಥ ಸಂದರ್ಭದಲ್ಲಿ ಒಬ್ಬ ಕ್ಯಾಬಿನೆಟ್ ಸಚಿವ ಈ ರೀತಿಯ ಆರೋಪವನ್ನು ಪ್ರಸ್ತಾಪವನ್ನು ಬಹಿರಂಗವಾಗಿ ಮಾಡ್ತಾರೆ ಅಂದರೆ ಅದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಅರಿವು ಕೂಡ ಇರಬೇಕಾಗತ್ತೆ. ಹಾಗಾಗಿ ಇದು ಕರ್ನಾಟಕದಲ್ಲಿ ಆ ರೀತಿಯ ಕಂಟ್ರೋಲ್ ತಪ್ಪಿರ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಸಹಜವಾಗಿ ನಗ್ನಗ್ತಲೇ ಕೇಳಿದ್ದಾರೆ. ಹಾಗಾಗಿ ಅದು ಸಿದ್ದರಾಮಯ್ಯ ಬದಲಿಗೆ ಬೇರೆ ನಾಯಕರಿದ್ದರೆ ಆ ರಾಹುಲ್ ಗಾಂಧಿಯ ಸ್ಟೈಲೇ ಬೇರೆ ಇರ್ತಿತ್ತು ಅನ್ನೋ ಚರ್ಚೆಯೂ ಕೂಡ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥದ್ದು. ಜೊತೆಗೆ ಈ ಸಂದರ್ಭದಲ್ಲಿ ಕಾರಣೀಭೂತರು ಯಾರು ಅನ್ನೋದನ್ನು ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಪರೋಕ್ಷವಾಗಿಯೇ ತಿವಿಯುವಂಥ ಕೆಲಸ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ. ಹಾಗಾಗಿ ಕಂಟ್ರೋಲ್ ತಪ್ಪೋದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಮುಂದೆ ಹೇಳಿದ್ದಾರೆ. ಆ ಬೆಳವಣಿಗೆಗಳನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಕಂಟ್ರೋಲ್ನಲ್ಲಿ ಇರ್ತಾರೆ, ಯಾರೂ ಕೂಡ ಕಂಟ್ರೋಲ್ ತಪ್ಪೋದಿಲ್ಲ, ಅದನ್ನು ಸರಿ ಮಾಡ್ತೀನಿ ಅನ್ನೋದನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಹೈಕಮಾಂಡ್ಗಿರ್ತಕ್ಕಂಥ ಅಸಮಾಧಾನ ಬೇಸರವನ್ನು ಇಲ್ಲೂ ಒಂದು ಕಡೆ ನಾವು ಅದನ್ನು ಇಲ್ಲೇ ಸರಿ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಆ ಒಂದು ಇದನ್ನು ಕೂಡ ರಾಹುಲ್ ಗಾಂಧಿ ಅವ್ರಿಗೆ ವಾಪಸ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ದಿವ್ಯಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಇದು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ನಡುವಣ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಷಯವಾಗಿ ನಡೆದಿರುವಂತಹ ಮಾತುಕತೆ. ಸಂಪೂರ್ಣವಾಗಿ ಕಂಟ್ರೋಲ್ ತಪ್ಪಿದೆಯಾ, ಯಾಕೆ ಹೀಗಾಗ್ತಾ ಇದೆ, ಬಹಿರಂಗವಾಗಿ ಯಾಕೆ ಹೇಳಿಕೆ ಕೊಡ್ತಾರೆ, ಇದರಿಂದ ಆಗುವಂತಹ ಡ್ಯಾಮೇಜ್ ನಿಮಗೆ ಅರಿವಿಲ್ವಾ ಅನ್ನುವಂತಹ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದಾರೆ.